ಸರ್ಕಾರಿ ಶಾಲೆಗಳು ವರ್ತನೆ ತಾಲೂಕಿನಲ್ಲಿ ಕಲ್ಯಾಣ ಮಂಟಪಗಳಾಗಿ ಬದಲಾಗ್ತಾ ಇದೆ ಅಂತ ಆರೋಪ ಇದೆ ಸರ್. ಇದ್ರ ಬಗ್ಗೆ ಹೇಳ್ತೀರಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಹತ್ತನೇ ತಾಲೂಕಿನ ಕೆಲಸಂ ಗ್ರಾಮದಲ್ಲಿ ಒಂದು ಶಾಲಾ ವರ್ಗದಲ್ಲಿ ಶ್ರೀಮಂತ ಕಾರ್ಯಕ್ರಮ ನಡೆಸಿದ್ದಾರೆ. ವಿಡಿಯೋ ವೈರಲ್ ಆಗ್ತಾ ಇದೆ. ಇದ್ರ ಬಗ್ಗೆ ಹೇಳ್ತೀರಾ? ಇಲ್ಲ, ನಾವು ಮುಖ್ಯ ಶಿಕ್ಷಕರ ಸಭೆಗಳನ್ನು ಮೇಲಿಂದ ಮೇಲೆ ಮಾಡಿ ಯಾವುದೇ ಕಾರಣಕ್ಕೆ ಶಾಲಾ ಆವರಣವನ್ನು ಶಿಕ್ಷಣೇತರ ಚಟುವಟಿಕೆಗಳೇ ಕೊಡಬಾರ್ದೆಂದು ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಆದಾಗ್ಯೂ ಕೂಡ ಕೆಲವೊಂದು ಕಡೆ ನೀವು ಹೇಳಿದ ಹಾಗೆ ನಿನ್ನೆ ಒಂದು ಮಾಧವಾನಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಧವಾನಂದ ನಗರದಲ್ಲಿ ಶ್ರೀಮಂತ ಕಾರ್ಯಕ್ರಮ ನಡೆದು ನನ್ನ ಗಮನಕ್ಕೆ ಬಂದಿದೆ. ಮುಖ್ಯ ಶಿಕ್ಷಕರಿಗೂ ನಾನು ಫೋನ್ ಮುಖಾಂತರ ಮಾತಾಡಿ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಸಮಗ್ರವಾದಂಥ ಮಾಹಿತಿಯನ್ನು ತರಲಿಕ್ಕೆ ಅವರಿಗೆ ಸೂಚಿಸಿದ್ದೇನೆ. ಮಾಹಿತಿ ಬಂದ ನಂತರ ಅದನ್ನು ಪೂರ್ವಾಪರ ವಿಶ್ಲೇಷಣೆ ಮಾಡಿ ಯಾರಾದರೂ ತಪ್ಪಿಸ್ತಿರಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಾಗ್ತದೆ. ಶಿಕ್ಷಕರಿಗೆ ಈ ರೀತಿಗಳಿಗೆ ಉತ್ತೇಜನ ನೀಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಆರೋಪ ಇದೆ. ಯಾವುದೂ ಉತ್ತೇಜನ ಇಲ್ಲ, ಏನಿಲ್ಲ. ನಮ್ಮ ಹತ್ರ ಈಗ ಅವ್ರಿಗೆ ಅನೇಕ ಸಭೆಗಳನ್ನು ಮಾಡಿ ಕೂಡ ನಾವು ಹೇಳಿದ್ದೇವೆ. ಉತ್ತೇಜನ ಅಂತೇನಿಲ್ಲ. ನಿನ್ನೆ ಅದು ಸರ್ಕಾರಿ ರವಿವಾರ ಇರೋದ್ರಿಂದ ಅವರು ಮುಖ್ಯ ಶಿಕ್ಷಕರ ಹೇಳಿಕೆ ಪ್ರಕಾರ ಅಲ್ಲಿ ಯಾರೂ ಇಲ್ಲದೆ ಇರುವುದರಿಂದ ಅವರು ಏನು ಶ್ರೀಮಂತ ಕಾರ್ಯಕ್ರಮ ಮಾಡಿದ್ದಾರೆ. ಹಾಗೆ ಅವರು ಮುಖ್ಯ ಶಿಕ್ಷಕರ ಗಮನ ಮತ್ತು SDFC ಅವರ ಗಮನಕ್ಕೆ ತಂದಿಲ್ಲ ಅಂತೇಳಿ ಮುಖ್ಯ ಶಿಕ್ಷಕರ ಮೊಬೈಲ್ದಲ್ಲಿ ಹೇಳಿದ್ದಾರೆ. ಬಟ್ ಇವತ್ತಿಗೆ ಅವ್ರನ್ನ ಕರೆಸಿ ಅದರ ಸಮಗ್ರ ವರದಿ ತರಲಿಕ್ಕೆ ಹೇಳಿದ್ದೇನೆ. ವರದಿ ತಂದ ನಂತರ ಮತ್ತೆ ಯಾರಾದರೂ ತಪ್ಪಿಸ್ತಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ.